ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ. ನಾನಿವತ್ತು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ. ನಾನಿಲ್ಲಿ ಇವತ್ತು ಉಂಡೆಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಗ ಹಬ್ಬ ಬಂತಲ್ರಿ, ಆ ಹಬ್ಬಕ್ಕೆ ವಿಧ ವಿಧವಾದ ಉಂಡೆಗಳನ್ನು ಮಾಡ್ತಿರಲ್ಲ, ಆ ಉಂಡೆಗಳಲ್ಲಿ ಇದನ್ನು ಒಂದು ಮಾಡಿರಿ. ಇದು ಬೂಂದಿ ಉಂಡೆ ನೋಡಿರಿ, ಅಂದರೆ ಮೋತಿಚೂರ್ ಲಾಡು ರೀ. ತುಂಬ ಈಸಿಯಾಗಿರುತ್ತೆ ರೀ, ಇದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ. ನೋಡಿರಿ ನೀವು ನಾನು ಹೇಳಿದಾಗ ಮಾಡ್ತಾ ಹೋಗಿ. ಈಗ ನಾನಿಲ್ಲಿ ಒಂದು ಬಟ್ಲದಷ್ಟು ಅಳತೆ ಪ್ರಕಾರವಾಗಿ ಕಡಲೆ ಹಿಟ್ಟನ್ನು ತಗೊಂಡಿನಿ. ಅದಕ್ಕೆ ಸ್ವಲ್ಪ ಕಲರ್ನ ಹಾಕಿನಿ. ಹಾಗೆ ಒಂಚೂರು ನಿಮಗೆ ಫುಡ್ ಕಲರ್ ಬೇಕಂದ್ರೆ ಹಾಕೊಡ್ರಿ, ಇಲ್ಲಾಂದ್ರೆ ನಡೆಯುತ್ತೆ. ಸ್ವಲ್ಪ ಪಿಂಚಿನಷ್ಟು ಉಪ್ಪು ಹಾಕೊಂಡಿದ್ದೀನಿ ರೀ. ಅದನ್ನು ಸರಿಯಾಗಿ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ತಾ ಹೋಗಿ ಚೆನ್ನಾಗಿ ಕಲಿಸ್ರಿ. ಇದು ಮಾತ್ರ ತಿನ್ನಲಿಕ್ಕೆ ತುಂಬ ಟೇಸ್ಟಿ ಇರುತ್ತೆ. ನೀವು ಬೇಕ್ರಿಗಿಂತ ತೊಗೊಂಬರ್ತೀರಲ್ಲ, ನಿಮ್ಗೆ ಗೊತ್ತೇ ಇರ್ತದೆ ಹೆಂಗಿರುತ್ತೆ ಅಂತೇಳಿ. ಅದೇ ಥರ ಟೇಸ್ಟ್ ಕೊಡುತ್ತೆ ನೋಡಿರಿ. ನೀವು ಈ ಥರ ಮನೆಯಲ್ಲಿ ಮಾಡಿಕೊಂಡು ಸಹ ತಿನ್ಬೋದು. ಈಗ ಅದು ಕಲಸಿದ ನಂತರ ಈ ಕಡೆ ಒಂದು ಒಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಪಾತ್ರೆ ಒಳಗೆ ಬಿಸಿ ಮಾಡಿಕ್ಕಿಟ್ಟಿದ್ದೆ. ಅದು ಕಾದಿದ್ದಿಲ್ಲ ಅಂತ ನೋಡಿದೆ ರೀ. ಈ ಥರ ನಾವು ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಬಿಡ್ತಾ ಬಜಿ ಥರ ಕರಿಬೇಕ್ರಿ. ಬಜಿ ಅಂದರೆ ಪೂರ್ತಿ ಬಜಿ ಥರ ಬೇಯಿಸೋದಿರಲ್ರಿ, ಇದು ಅರ್ಧಂಬರ್ಧ ಬೇಯಿಸಿ ತೆಗಿಬೇಕ್ರಿ. ಹಾಗಾಗಿ ಈಗ ನೋಡಿರಿ, ನಾನಿಲ್ಲೇ ಫಸ್ಟ್ ಬ್ಯಾಚ್ನ ಈ ಥರ ಬಿಟ್ಟಿದ್ದೀನಿ. ಇದು ದೊಡ್ಡದಾಗಿನೂ ಬಿಡಬೇಡ್ರಿ, ಯಾಕಂದರೆ ಬೇಯೋದಿಲ್ಲ ರೀ, ಒಳಗಿನ ತನಕನೂ ಬೇಯಬೇಕಲ್ರಿ ಇದು. ಹಾಗಾಗಿ ಸ್ವಲ್ಪ ನಂತರ ತೆಗೆದುಬಿಡ್ರಿ, ಅದನ್ನು ಭಾಳ ಬೇಯಿಸ್ಲಿಕ್ಕೆ ಹೋಗಬೇಡ್ರಿ. ಈಗ ನೋಡಿರಿ, ನಮ್ದು ಸೆಕೆಂಡ್ ಬ್ಯಾಚ್ನೂ ಸಹ ಇದೇ ಥರ ಬಿಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಒಂದು ಸ್ಪೂನ್ಲೇನೂ ಬಿಡ್ಬೋದು, ಅಥವಾ ಎಳೆ ಎಳೆಯಾಗೂ ಬಿಡ್ಬೋದು. ಇದನ್ನು ಇದೇ ಆಕಾರವಾಗಿ ಬಿಡಬೇಕು ಅಂತ ಏನಿಲ್ಲ ರೀ. ನಮಗೆ ಜಸ್ಟ್ ಎಣ್ಣೆ ಒಳಗೆ ಫ್ರೈ ಆದರೆ ಸಾಕು. ಈಗ ನೋಡಿರಿ, ನಮ್ದು ಎಲ್ಲ ಬಜಿ ರೆಡಿ ಆಯಿತು. ಮೋತಿಚೂರಿಗೆ ಬೇಕಾಗಿರುವಂಥ ಬಜಿಗಳ್ರಿ ಇದು. ಈಗ ನೋಡಿರಿ, ಸ್ವಲ್ಪ ಉಗುರು ಬೆಚ್ಚಗಿತ್ತು, ಅಂದರೆ ಬಿಸಿ ಐತ್ರಿ, ಅದು ಸ್ವಲ್ಪ ಆರಲಿ ರೀ. ಈ ಕಡೆ ನಾವು ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಇನ್ನೊಂದು ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳೋಣ್ರಿ. ಒಂದಿಷ್ಟು ತುಪ್ಪದಲ್ಲಿ ನಾನು 1 ಟೀ ಸ್ಪೂನ್ ತುಪ್ಪದಲ್ಲಿ 5 ಗೋಡಂಬಿ, 5 ಬಾದಾಮಿನ ಮತ್ತು ಹಾಗೆ ದ್ರಾಕ್ಷಿಗಳನ್ನು ಹಾಕ್ಕೊಂಡು ಹುರ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿರಿ. ಅದೇ ತುಪ್ಪದಲ್ಲಿ ನಾನು ಒಂದು ಬಟ್ಟಲದಷ್ಟು, ಅಂದರೆ ನಾನು ಯಾವ ಅಳತೆಯಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಲ್ರಿ, ಅದೇ ಅಳತೆಯಲ್ಲಿ ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ. ಆ ಸಕ್ಕರೆಗೆ ಸ್ವಲ್ಪ ನೀರು, ಅಂದರೆ ಒಂದು 4 ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ರಿ. ಸಕ್ಕರೆ ತಾನಾಗಿ ಕರಗುತ್ತೆ ರೀ ಬಿಸಿ ಒಳಗೆ. ಈ ಪ್ರೋಸೆಸ್ ಎಲ್ಲ ಲೋ ಒಳಗನ್ನು ಮಾಡಲಿರಿ, ಲೋ ಫ್ಲೇಮ್ನಲ್ಲೇ ಈ ಥರ ಪ್ರೋಸೆಸ್ ಮಾಡಿರಿ. ಈಗ ನೋಡಿರಿ, ನಮಗಿದು ಪಾಕ ಬರೋದು ಬೇಕಾಗಿಲ್ಲ ರೀ, ಒಂದೇಳೆ ಪಾಕ ಅಂತ ಇಲ್ಲ. ಸ್ವಲ್ಪ ಚಿಪಿ ಚಿಪಿ ಆದರೆ ಸಾಕು ರೀ. ಅಷ್ಟೊಂದೇನು ದೊಡ್ಡ ಹಿಂಗೆ ಎಳೆ ಪೂರ್ತಿ ಜಿಗಟಾಗಿ ಬರಬೇಕಂತ ಏನಲ್ಲ ರೀ ಪಾಕ. ಅಷ್ಟಾದ ತಕ್ಷಣ ಅದನ್ನು ಸೈಡ್ಗೆ ಮುಚ್ಚಿ ತೆಗೆದಿಟ್ಬಿಡಿರಿ. ಈಗ ನಾವಿಲ್ಲೇ ನಮ್ಮದು ಬಜಿ ಮಾಡಿಟ್ಕೊಂಡಿದ್ವಲ್ರಿ, ಅದೆಲ್ಲ ಆರು ಹೋಗಿದೆ. ಈಗ ಅದನ್ನು ನಾವು ಈ ಥರ ಪುಡಿ ಮಾಡಿಕೊಂಡು, ಅಂದರೆ ಒಂದರಲ್ಲಿ 2, 3, 4 ಭಾಗ ಮಾಡಿಕೊಂಡು ಗ್ರೈಂಡ್ರ್ನಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ರುಬ್ಕೊಂಡು ಬರೋಣ್ರಿ. ತರಿಯಾಗಿ ರುಬ್ಬೇಕ್ರಿ, ಪುಡಿಯಾಗಿ ರುಬ್ಲಿಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಈ ಥರ ಇರಬೇಕು. ಕಾಳಾಗಿನೂ ಹತ್ಬೇಕ್ರಿ ನಮ್ಮ ಕೈಲೇ. ಗೋಧಿ ನುಚ್ಚು ನೋಡಿರ್ತಿರಲ್ಲ, ಆ ಥರ ಹತ್ಬೇಕು ನೋಡಿರಿ. ಗೋಧಿ ನುಚ್ಚು ನಿಮಗೂ ಗೊತ್ತಿರ್ತಲ್ಲ, ನುಚ್ಚು ಯಾವ ಥರ ಇರುತ್ತೆ ಅಂತ ಹೇಳಿರಿ. ರವೆ ಥರ. ರವೆ ಅಂದ್ರೆ ರವೆನೂ ಅಲ್ರಿ, ಇನ್ನೂ ಸ್ವಲ್ಪ ದಪ್ಪನೇ ಇರಲಿ ರೀ. ಈಗ ನಾವು ಪಾಕ ಮಾಡಿ ಇಟ್ಕೊಂಡಿದ್ವಲ್ರಿ, ಅದು ಸ್ವಲ್ಪ ಬಿಸಿ ಐತಿ. ಗ್ಯಾಸ್ನಲ್ಲೇ ಆಫ್ ಮಾಡಿಟ್ಟಿದ್ದೀವಿ ನಾವು. ಗ್ಯಾಸ್ ಹಚ್ಚಿದ್ದೀನಿ ಅಂತ ತಿಳ್ಕೊಬೇಡ್ರಿ, ಇದು ಗ್ಯಾಸ್ ಹಚ್ಚಿಲ್ಲ ರೀ ಇದರೊಳಗೆ. ಈಗ ನೋಡಿರಿ, ಅದರೊಳಗೆ ನಾವು ಮಾಡಿಟ್ಕೊಂಡಿರುವಂಥ ಎಲ್ಲ ಕಡಲೆ ಹಿಟ್ಟಿಂದ ಬಜಿದು ಪುಡಿನ ಈ ಥರ ಹಾಕಿ ಸರಿಯಾಗಿ ಒಂದು ಮಿಕ್ಸರ್ ಕೊಡಿ. ನಂತರ ಇದೇನು ಬಿಸಿದ್ರೊಳಗನೆ ಕಟ್ಟಬೇಕಂತ ಏನಿಲ್ಲ ರೀ, ಇಷ್ಟು ಜಲ್ದಿ ಕಟ್ಟಲಿಕ್ಕೆ ಹೋಗ್ಬೇಡ್ರಿ. ಈಗ ನಂಗೆ ಸ್ವಲ್ಪ ಕಲರ್ ಹಾಕಿದರೂ ಕೂಡ ನಮಗೆ ಈ ಥರ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ನಾನು ಇನ್ನೂ ಸ್ವಲ್ಪ ಕಲರ್ ಹಾಕ್ಕೊಳ್ತೀನಿ. ನಾನು ಇಲ್ಲೇ ಅದು ತೋರಿಸಿಲ್ಲ ನಿಮಗೆ. ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಅದು ಆಪ್ಷನಲ್. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಆಗಲೇ ಹುರಿದಿಟ್ಕೊಂಡಿದ್ವಲ್ರಿ ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಈ ಥರ ಕ್ರಷ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಅಂದರೆ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಆಮೇಲೆ ದ್ರಾಕ್ಷಿನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಇದಕ್ಕೆ ಸ್ವಲ್ಪ ಬೇಕಂದ್ರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಇಲ್ಲ. ಏಲಕ್ಕಿ ನಿಮ್ಮದು ಫ್ಲೇವರ್ ಬೇಕಂದ್ರೆ ಅಷ್ಟೇ ಹಾಕ್ಕೊಳ್ರಿ, ಇಲ್ಲಾಂದರೆ ಇಲ್ಲ. ಏಲಕ್ಕಿ ಇಲ್ಲಾಂದ್ರೂ ನಡೆಯುತ್ತೆ ರೀ, ಇದು ತಿನ್ಲಿಕ್ಕೆ ಅಷ್ಟೇ ಸೂಪರಾಗಿರುತ್ತೆ ರೀ. ಈಗ ನೋಡಿರಿ, ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂಚೂರು ಒಂದು ಹನಿ ಕೈಗೆ ತುಪ್ಪನೂ ಹಚ್ಕೊಂಡು ಇದನ್ನು ಉಂಡೆ ಕಟ್ಕೊಳ್ತೀನಿ ನೋಡಿರಿ. ಈಗ ಇದು ಉಂಡೆ ಕೊಟ್ಟಕ್ಕೆ ಏನು ತೊಂದರೆ ಇಲ್ಲ ರೀ.
ಏನಂತಾರೆ ರವೆ ಉಂಡೆ ಥರ ಏನು ಕಷ್ಟ ಅಲ್ಲ ರೀ. ರವೆ ಉಂಡೆ ಆರು ಹೋದ್ಮೇಲೆ ಕಟ್ಲಿಕ್ಕಾಗೋದಿಲ್ಲ, ಮಾಡ್ಲಿಕ್ಕಾಗೋದಿಲ್ಲ. ನೀರು ಹಾಕ್ಕೊಂಡು ಅಥವಾ ಹಾಲು ಹಾಕಿ ಕಟ್ಬೇಕಂತಿರುತ್ತಲ್ಲ ರೀ, ಆ ಥರದ್ದೇನೂ ಇಲ್ಲ ರೀ. ಇದು ತಾನಾಗಿ ಇಷ್ಟು ನೀಟಾಗಿ ಬರುತ್ತೆ ರೀ. ಉಂಡೆ ಕಟ್ಟೋಕ್ಕಂತೂ ಬೇಜಾರೇ ಅನಿಸೋದಿಲ್ಲ ನೋಡಿರಿ. ಇದು ಅಷ್ಟೇ ತಿನ್ನಲಿಕ್ಕೂ ಮಾತ್ರ ರುಚಿಯಾಗಿರುತ್ತೆ ನೋಡಿರಿ. ಇದೇ ಥರ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಇದು ಈ ಹಬ್ಬಕ್ಕೆ ನೀವು ಮಾಡಿರಿ ಒಂದು ಸಲ, ನೋಡಿರಿ ನೀವೇ ಹೇಳ್ತೀರಾ ಸೂಪರಾಗಿರುತ್ತಂತ ಹೇಳಿಬಿಟ್ಟು. ನೀವು ಬೇಕ್ರಿಯಲ್ಲಿ ತಂದು ತಿನ್ನೋದಕ್ಕಿಂತ ಇದನ್ನು ನೀವು ಮನೆಯಲ್ಲೇ ಮಾಡಿ ತಿನ್ಬೋದು ನೋಡಿರಿ. ಈ ಥರ ಸೂಪರಾಗಿರುತ್ತೆ ಮಾತ್ರ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ರೀ. ಇದು ವೆರೈಟಿಯಾಗಿ ಉಂಡೆನೂ ಮಾಡ್ಬೋದು ರೀ. ಈಗ ನೋಡಿರಿ ನಮ್ಮದು ಉಂಡೆ ರೆಡಿ ಆಯಿತು. ಈ ಥರ ಸೂಪರಾಗಿದೆ ರೀ. ಇದಕ್ಕೆ ಒಂದೊಂದು ಗೋಡಂಬಿ ಹಾಕಿ ಡೆಕೋರೇಟ್ ಮಾಡೋಣ ರೀ. ಬೇಕಂದ್ರೆ ಮಾಡಿರಿ, ಇಲ್ಲಾಂದ್ರೆ ನಡೆಯುತ್ತೆ ರೀ. ಚೆನ್ನಾಗಿ ಕಾಣಿಸ್ಲಿಕ್ಕಂತ ಹೇಳಿ ಮಾಡ್ತಾಯಿದ್ವಿ. ನೀವು ಈ ಥರ ಮಾಡಿ ಕೊಟ್ರಂದರೆ ಯಾವ ಬೇಕ್ರಿಯಿಂದ ತಂದಿದ್ರಿ ಅಂತ ಕೇಳ್ತಾರೆ ನೋಡಿರಿ ನಿಮಗೆ. ಸ್ವೀಟ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ರೀ. ಮತ್ತು ಅದೇ ಥರ ಶೈಲಿ ಒಳಗಡೆ ಆಗಿರುತ್ತೆ ರೀ. ಮತ್ತು ಉಂಡೆ ತಿನ್ನಲಿಕ್ಕೂ ಅಷ್ಟೇ ರುಚಿನೂ ಆಗಿರುತ್ತೆ ನೋಡಿರಿ. ಈ ಥರ ಡೆಕೋರೇಟ್ ಮಾಡ್ಕೊಂಡು ಇಟ್ಕೊಳ್ರಿ. ಈ ಹಬ್ಬಕ್ಕೆ ಬಂದಂಥ ಗೆಸ್ಟ್ಗಳಿಗೆ ಕೊಡ್ಲಿಕ್ಕಾಯ್ತು. ತಾಟೊಳಗೆ ಹಿಂಗೊಬ್ರಿಗೊಬ್ರು ಕೊಡ್ತಾರಲ್ರಿ, ಅವ್ರ ತಾಟ್ ನಿಮಗೆ, ನಿಮ್ಮ ತಾಟ ಅವ್ರಿಗೆ ಅಂತ ಹೇಳ್ಬಿಟ್ಟೆ ಈ ಹಬ್ಬಕ್ಕಂತೂ ಅದೇ ಪದ್ಧತಿ ರೀ ಜಾಸ್ತಿ. ಅಂದರೆ ಹಾಗೆ ಹಿಂಗೆ ಬರಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಳ್ತೀನಿ ರೀ. ಇಷ್ಟ ಆಗೈತೆ ಅಂದರೆ ಫಟಾಫಟ್ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.